ಆದರೆ ಪಲ್ಸರ್ ಸುನಿಗೆ ಗೊತ್ತಿಲ್ಲದಂಥ ಒಂದು ವಿಷಯ ಅಂದರೆ ಭಾವನ ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ನೈಜ ಜೀವನದಲ್ಲೂ ಧೈರ್ಯಶಾಲಿಯಾಗಿರ್ತಾರೆ. ಘಟನೆಯ ನಂತರ ಭಾವನ ತನ್ನ ಸ್ನೇಹಿತನಾದ ಒಬ್ಬ ನಿರ್ದೇಶಕನ ಬಳಿಗೆ ಹೋಗ್ತಾರೆ ಮತ್ತು ಅವನ ಬಳಿ ರಾತ್ರಿ ನಡೆದ ಎಲ್ಲ ಘಟನೆಯನ್ನ ವಿವರಿಸ್ತಾರೆ. ಕಾರು ಡಿಕ್ಕಿ ಹೊಡೆದಿತ್ತು, ಅವ್ರ ಮೇಲೆ ದೌರ್ಜನ್ಯ ಆಗಿತ್ತು, ಮತ್ತೆ ವಿಡಿಯೋ ಲೀಕ್ ಬಗ್ಗೆ ಅವರಿಗೆ ಬೆದರಿಸಿದ್ದು ಎಲ್ಲವನ್ನ ತಿಳಿಸ್ತಾರೆ. ಆಗ ಆ ಬುದ್ಧಿವಂತ ನಿರ್ದೇಶಕ ಭಾವನೆಗೆ ಧೈರ್ಯನ ತುಂಬ್ತಾರೆ. ನಾವು ಈಗ ತಕ್ಷಣ ಹೋಗ್ಬಿಟ್ಟು ಒಂದು ದೂರನ್ನು ದಾಖಲಿಸಬೇಕು. ನಾವು ಮೌನವಾಗಿದ್ದರೆ ಇದನ್ನೆಲ್ಲ ನಾವು ಸಹಿಸ್ತೀವಿ ಅಂತ ಅವ್ರು ಅನ್ಕೊಂತಾರೆ. ಮುಂದೆ ಇದು ತುಂಬ ದೊಡ್ಡ ಅಪಾಯವನ್ನು ಸಹ ತಂದಿಡ್ಬೋದು ಅಂತ ಭಾವನೆಗೆ ಧೈರ್ಯನ ತುಂಬ್ತಾರೆ ಮತ್ತು ಭಾವನದೊಂದಿಗೆ ಪೊಲೀಸ್ ಠಾಣೆಗೆ ತೆರಳುತ್ತಾರೆ. ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಮತ್ತು ದೌರ್ಜನ್ಯದ ಅಪರಾಧದಡಿ ಪಲ್ಸರ್ ಸುನಿ ಹೆಸರಿನೊಂದಿಗೆ ಒಂದು ಕೇಸ್ ದಾಖಲಾಗುತ್ತೆ. ಈ ಪ್ರಕರಣ ತುಂಬ ಇಂಪಾರ್ಟೆಂಟ್ ಆಗಿದ್ದರಿಂದ ಪೊಲೀಸ್ ಶೀಘ್ರನೇ ಪಲ್ಸರ್ ಸುನಿನ ಬಂಧಿಸ್ತಾರೆ. ಒಬ್ಬೊಬ್ಬರಾಗಿ ಆ 7 ಜನರು ಬಂಧಿತರಾಗ್ತಾರೆ. ಈ ಕೇಸ್ ಮೇಲ್ನೋಟಕ್ಕಂತೂ ಬಗೆಹರಿದಂಗೆ ಕಾಣುತ್ತೆ. ಆದರೆ ಸ್ನೇಹಿತರೆ, ಈ ಕತೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. 2 ತಿಂಗಳ ನಂತರ ಜೈಲಿನಿಂದ ಬೇರೊಂದು ಕೇಸ್ನಲ್ಲಿ ಬಂಧಿತ ಆಗಿದ್ದಂಥ ಒಬ್ಬ ವ್ಯಕ್ತಿ ಬಿಡುಗಡೆ ಆಗ್ತಾನೆ. ಆತನಿಗೆ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇರಲ್ಲ. ಆದರೆ ಜೈಲಿನಿಂದ ಹೊರಬಂದಂಥ ಈ ವ್ಯಕ್ತಿ ಜೈಲಿನಲ್ಲಿ ಪಲ್ಸರ್ ಸುನಿನ ಭೇಟಿಯಾಗಿರ್ತಾನೆ. ಆತನಿಗೆ ಪಲ್ಸರ್ ಸುನಿ ಒಂದು ಪತ್ರವನ್ನು ಕೊಟ್ಟಿರ್ತಾನೆ. ಆ ಪತ್ರ ತುಂಬ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಪಲ್ಸರ್ ಸುನಿ ಬರೆದಿರ್ತಾನೆ, ನಾವು ಈ ಕೃತ್ಯನ ಸ್ವತಃ ಇಚ್ಛೆಯಿಂದ ಮಾಡಿಲ್ಲ. ಅದನ್ನು ಮಾಡಕ್ಕೆ ಇಂಡಸ್ಟ್ರಿಯ ದೊಡ್ಡ ಸೂಪರ್ ಸ್ಟಾರ್